ಅರ್ಜುನ್, ಹೇಳಿ ಅದಕ್ಕೆ. ಹೊಸ್ದಾಗ್ ಮದ್ವೆ ಆಗಿರೋನು ಹೆಂಡ್ತಿನ್ ಬಿಟ್ಟು ಒಬ್ನೇ ಕೂತಿದ್ಯಲ್ಲ, ಎಲ್ಲಿನ್ ಹೆಂಡ್ತಿ? ಇಷ್ಟೊತ್ತು ಅಲ್ಲೇ ಇದ್ರು, ಬಹುಶಃ ರೂಮ್ಗೆ ಹೋದ್ರು ಅನ್ಸತ್ತೆ. ಯಾಕೋ ಅರ್ಜುನ್, ಏನಾಯ್ತು? ಹೋಗ್ಲಿ ಬಿಡು, ಎಲ್ಲ ಸರಿ ಹೋಗುತ್ತೆ. ಇಲ್ಲ ಅದಕ್ಕೆ, ಯಾವುದು ಸರಿ ಹೋಗಲ್ಲ. ನನ್ನ ಅವ್ರ ಮಧ್ಯೆ ಯಾವತ್ತೂ ಸರಿ ಹೋಗ್ತಿರೋ ಹಾಗೆ ಮನಸ್ತಾಪ ಆಗಿದೆ. ಇಂಥ ಟೈಮಲ್ಲಿ ಅಣ್ಣ ಇದ್ದಿದ್ರೆ ಚೆನ್ನಾಗಿರೋದು. ಏನೇ ಹೇಳಿ, ನಾನು ಅಣ್ಣ ತುಂಬ ಮಿಸ್ ಮಾಡ್ತಿದ್ದೀನಿ. ಇವನೇನಪ್ಪ ಸೀದಾ ನನ್ ಬುಡಕ್ಕೆ ಬರೋ ಹಾಕಿತಾನೆ. ಹೋಗ್ಲಿ ಬಿಡು, ಅವನ್ ಯಾವ್ದೋ ಮೀಟಿಂಗ್ ಅಲ್ಲಿರ್ತಾನೆ. ಮೀಟಿಂಗ್ ಮುಗಿದ ತಕ್ಷಣ ನಾನೇ ಅವನಿಗೆ ವಿಷಯ ತಿಳಿಸ್ತೀನಿ. ಬೇಡ ಅದಕ್ಕೆ, ಪಾಪ ಅವನ ಕೆಲಸ ಮುಗಿಸ್ಕೊಂಬರ್ಲಿ. ಅವನ್ ಇಲ್ದಿರೋದೇನ್ ನನ್ನ ಪುಣ್ಯ. ಇದ್ದಿದ್ರೆ ಭಾರ್ಗವಿ ಭಾರ್ಗವಿ ಅಂತ ಹೊಣೆ ಚಚ್ಕೊಂಡ್ ಅಳ್ತಿದ್ದ. ಅವನು ಬರೋ ಅಷ್ಟರಲ್ಲಿ ಇವಳನ್ನ ಮನೆಯಿಂದ ಆಚೆ ಹಾಕ್ಬೇಕು. ಅರ್ಜುನ್, ಚರಣ್ ಇಲ್ಲ ಅಂತ ಬೇಜಾರ್ ಮಾಡ್ಕೋಬೇಡ. ಅವನ್ ಪರವಾಗಿ ನಾನಿದ್ದೀನಿ. ಏನೇ ಸಮಸ್ಯೆ ಇದ್ರೂ ನನ್ನ ಹತ್ರ ಹೇಳ್ಕೊ, ನಾನ್ ಭಾರ್ಗವಿ ಜೊತೆ ಮಾತಾಡ್ತೀನಿ. ಏನಂತ ಹೇಳಿ ಅದಕ್ಕೆ, ನಾವು ಪ್ರೀತಿಸಿ ಮದುವೆ ಆಗಿದ್ದೀವಿ. ಆದ್ರೆ ಈಗ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ನಾವೆಲ್ಲ ದೂರ ಆಗ್ಬಿಡ್ತೀವೋ ಅನಿಸ್ತಿದೆ. ಅಲ್ಲ, ಡ್ಯಾಡ್ ಯಾಕೆ ಹೀಗೆ ಮಾತಾಡಿದ್ರು ಅಂತ ನನಗೆ ಅರ್ಥನೇ ಆಗ್ತಿಲ್ಲ ಅದಕ್ಕೆ. ನಂಗೂ ಕನ್ಫ್ಯೂಸ್ ಆಗೋಯ್ತು ಅರ್ಜುನ್, ಏನ್ ಮಾತಾಡ್ಬೇಕು ಅನ್ನೋದೇ ಗೊತ್ತಾಗ್ಲಿಲ್ಲ. ಡ್ಯಾಡ್ ಮಾತು ಕೇಳಿ ಭಾರ್ಗವಿನೂ ಅಪಾರ್ಥ ಮಾಡ್ಕೊಂಡಿದ್ದಾರೆ. ಅಲ್ಲ, ಅವರಿಬ್ಬರಿಗೆ ಹೇಗೆ ನಾನು ಅರ್ಥ ಮಾಡಿಸ್ಲಿ ಅಂತ ನನಗೆ ಅರ್ಥ ಆಗ್ತಿಲ್ಲ. ನಿನ್ನ ಮಾತನ್ನೇ ನಂಬಲ್ಲ ಅಂದ್ಲ ಅವಳು. ತಪ್ಪು ತಾನೇ ಇದು? ಅಯ್ಯೋ, ಹಾಗೇನಿಲ್ಲ ಅದಕ್ಕೆ. ಪಾಪ ಅವ್ರ ಮನೆ ಬಿಟ್ಟು ನನ್ನ ನಂಬ್ಕೊಂಡ್ ಬಂದಿದ್ದಾರೆ. ನಾನು JP ಮಗ ಅಂತ ಗೊತ್ತಾದ್ಮೇಲೆ ಪಾಪ ಆತಂಕ ಆಗಿರ್ತಾರಲ್ವಾ. ನೀನು ಎಷ್ಟು ಪಾಪದವನು, ಎಲ್ಲರ ಬಗ್ಗೆನೂ ಎಷ್ಟು ಕಾಳಜಿ ತೋರಿಸ್ತೀಯ. ಆದ್ರೆ ಅವಳು ನೋಡು, ಕೋಪ ಮಾಡ್ಕೊಂಡು ರೂಮಲ್ಲಿ ಕೂತಿದ್ದಾಳೆ. ನಿನ್ ಮೇಲ್ ಅಷ್ಟು ಪ್ರೀತಿ ಇದ್ದಿದ್ರೆ ನಿನ್ನ ಅರ್ಥ ಮಾಡ್ಕೋತಾ ಇದ್ಲು ತಾನೆ. ಕೆಲವು ಹುಡುಗಿರು ಇಷ್ಟೇ ಅರ್ಜುನ್, ಪ್ರೀತಿ ಮಾಡ್ಬೇಕಾದ್ರೆ ಎಲ್ಲ ಚೆನ್ನಾಗಿರ್ತಾರೆ, ಮದ್ವೆ ಆದ್ಮೇಲೆನೆ ಹೀಗಾಡೋದು. ಅದಕ್ಕೆ ಭಾರ್ಗವಿ ಆ ಥರದ ಹುಡುಗಿ ಅಲ್ಲ. ಯಾಕಂದ್ರೆ ತಪ್ಪು ನನ್ನಿಂದಾನೇ ಆಗಿರೋದಲ್ವಾ. ಬೇಜಾರ್ ಮಾಡ್ಕೋಬೇಡ ಬಿಡು, ನಿನ್ ಮೇಲಿರೋ ಪ್ರೀತಿಯಿಂದ ಹಾಗೆ ಹೇಳ್ದೆ ಅಷ್ಟೆ. ಐ ಆಮ್ ಸಾರಿ ಅರ್ಜುನ್. ಅದಕ್ಕೆ ನೀವು ನನ್ನ ಹತ್ರ ಸಾರಿ ಕೇಳ್ತಾ ಇದ್ದೀರ. ಈ ಮನೇಲಿ ನನ್ನ ಮೇಲೆ ಪ್ರೀತಿ ಕಾಳಜಿ ಎಲ್ಲ ತೋರಿಸೋದು ನೀವೊಬ್ಬರೇ. ಅದಕ್ಕೆ ಅದಕ್ಕೆ ಒಂದ್ಸಲ ಭಾರ್ಗವಿಯವ್ರ ಜೊತೆ ಮಾತಾಡ್ತೀರಾ? ಖಂಡಿತ. ನನ್ ತಂಗಿ ಜೊತೆ ನಾನ್ ಮಾತಾಡಕ್ಕೆ ನೀನ್ ಹೇಳ್ಬೇಕೇನೋ? ತಂಗಿನ? ಏ, ನಿನ್ ಹೆಂಡತಿ ನನ್ ತಂಗಿನೇ ಅಲ್ವೇನೋ? ಮಾತಾಡ್ತೀನಿ, ನೀನೇನು ಯೋಚನೆ ಮಾಡ್ಬೇಡ. ಅವಳ ಜೊತೆ ಮಾತಾಡಿ ಅರ್ಥ ಮಾಡ್ಸೋದಾ? ಅವಳಾಗವಳೆ ಈ ಮನೆಯಿಂದ ಆಚೆ ಹೋಗೋ ಹಾಗೆ ಮಾಡ್ತೀನಿ. ಅಲ್ಲ JP, ನೀವ್ ಹೀಗ್ ಮಾಡಿದ್ದು ನಂಗೆ ಸ್ವಲ್ಪನೂ ಸರಿ ಅನಿಸ್ತಾ ಇಲ್ಲ. ಯಾಕೆ ಹೀಗ್ ಮಾಡಿದ್ರಿ JP? ನಾನೇನ್ ಮಾಡಿದೆ? ಏನ್ ಹೀಗ್ ಹೇಳ್ತಾ ಇದ್ದೀರಾ? ವಂದನ ಈ ಮನೆ ಸೊಸೆ, ಅದನ್ ಬಿಟ್ಟು ಆ ಕೊಂಪೆನಲ್ಲಿರೋ ಭಾರ್ಗವಿನ ನಮ್ಮನೆ ಸೊಸೆ ಅಂತ ಹೇಳ್ತಾ ಇದ್ದೀರಲ್ಲ, ನನಗೆ ಖಂಡಿತವಾಗ್ಲೂ ಇದನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಾನೇನ್ ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಿದೆ ನಿರ್ಮಲಾ. ಅಲ್ಲ, ಜೆ ಪಿ
ನನ್ನ ವೈರಿನ ಎದುರುಗಡೆ ತಂದು ನಿಲ್ಲಿಸಿ ಇವಳೇ ನಿಮ್ ಸೊಸೆ ಅಂತ ಅಂದಾಗ ಹೆತ್ತು ಮಗ ಅಂತೂ ಲೆಕ್ಕಿಸ್ದೆ, ಕತ್ತಿಸ್ಕಿ ಸಾಯಿಸ್ದೆ ಅವಳನ್ನ ನಗ್ತಾ ಬರಮಾಡ್ಕೊಂಡಲ್ಲ. ಏನಕ್ಕೆ? ಇದನ್ನೆಲ್ಲ ಪ್ಲಾನ್ ಇಲ್ದೆ ಮಾಡಿದೀನಿ ಅನ್ಕೊಂಡ್ಯಾ? ಪ್ಲಾನಾ? ಏನ್ ಜೆ ಪಿ ಅದು? ನೀವೆಲ್ಲ ಬರೀ ವಂದನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಆದ್ರೆ ನಾನು ನನ್ನ ಲಾಭದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಅಂದ್ರೆ ನಮ್ಮ ಕೆಲಸನೇ ಜೀವನ ಅಂತ ಅನ್ಕೊಂಡಾಗ ನಮಗ್ ಗೊತ್ತೋ ಗೊತ್ತಿಲ್ದೇನೋ ನಮ್ಮ ಜೀವನ ಆ ಕೆಲಸದ ಸುತ್ತ ಸುತ್ತಾ ಇರುತ್ತೆ. ಅದೇ ರೀತಿ ಈಗ ವಿಕ್ಕಿ ಸಂಧ್ಯಾ ಕೇಸು ನನ್ನ ಜೀವನದ ಸುತ್ತ ಸುತ್ತಾ ಇದೆ. ನನ್ನ ಶಕ್ತಿ ಗೆಳೆತನನ ಕ್ವಶನ್ ಮಾಡ್ತಾ ಇದೆ, ನನ್ನನ್ನ ಚಾಲೆಂಜ್ ಮಾಡ್ತಾ ಇದೆ. ಸಂಧ್ಯಾ ಸತ್ ಅದ್ರ ಬಗ್ಗೆ ನನಗೆ ಯಾವ ಅನುಕಂಪನೂ ಇಲ್ಲ. ಹಾಗೆ ಅಂತ ವಿಕ್ಕಿನ ಸುಮ್ಮನೆ ಬಿಟ್ಬಿಡಕ್ಕಾಗತ್ತೆ? ಅವನನ್ನ ಬಚಾವ್ ಮಾಡಿದ್ರೆ ನನ್ನ ಜೀವನ ಅಭಿವೃದ್ಧಿ ಆಗುತ್ತೆ. ಅಲ್ಲ ಜೆ ಪಿ, ವಿಕ್ಕಿನ ಬಚಾವ್ ಮಾಡೋದಕ್ಕೂ ಆ ಭಾರ್ಗವಿನ ನಮ್ಮ ಮನೆ ಒಳಗೆ ಸೇರಿಸ್ಕೊಳ್ಳೋದಕ್ಕೂ ಏನ್ ಸಂಬಂಧ ಜೆ ಪಿ? ಮೊಲೇಷನ್ ಕೇಸ್ಗೆ ಅಷ್ಟು ಹಾರಾಡ್ದವಳು ಇನ್ನು ರೇಪ್ ಅಂಡ್ ಮರ್ಡರ್ ಕೇಸ್ಗೆ ಸುಮ್ಮನೆ ಇರ್ತಾಳ? ಆಗಿರೋ ಜಡ್ಜ್ಮೆಂಟ್ಗೆ ಅಪೀಲ್ಗೆ ಹೋಗ್ತಾಳೆ. ಪ್ರತಿ ಕ್ಷಣನೂ ವಿಕ್ಕಿನ ಹೇಗ್ ಸಿಕ್ಕಾಕಿಸ್ಬೋದು ಅಂತ ಕಾಯ್ತಾ ಇರ್ತಾಳೆ. ಕೀಪ್ ಯುವರ್ ಫ್ರೆಂಡ್ಸ್ ಕ್ಲೋಸ್ ಬಟ್ ಯುವರ್ ಎನಿಮಿ ಈವನ್ ಕ್ಲೋಸರ್. ನಾನೀಗ ಭಾರ್ಗವಿನ ಕ್ಲೋಸ್ ಆಗಿ ಇಟ್ಕೊಂಡಿದ್ದೆ. ಅವಳು ಈ ಕೇಸ್ ಬಗ್ಗೆ ಯೋಚನೆನೂ ಮಾಡಬಾರ್ದು. ತನ್ನ ಸುತ್ತ ಏನ್ ನಡೀತಾ ಇದೆ, ತಾನು ಹೇಗ್ ಮೋಸ ಹೋದೆ ಅಂತ ಅವಳ ಜೀವನದ ಬಗ್ಗೆನೇ ಚಿಂತೆ ಮಾಡ್ತಾ ಕೇಸನ್ನೇ ಮರ್ತು ಹೋಗ್ಬೇಕು. ಐ ಆಮ್ ಜಸ್ಟ್ ಬೈಯಿಂಗ್ ಟೈಮ್, ನಿರ್ಮಲಾ. ವಾವ್ ಜೆ ಪಿ, ಬ್ರಿಲಿಯಂಟ್. ಆದ್ರೂ ಒಂದು ದಿನಾನೇ ಅವಳನ್ನ ಈ ಮನೆಯಲ್ಲಿ ಸಹಿಸ್ಕೊಳ್ಳೋದಕ್ಕೆ ಹಿಂಸೆ ಅನಿಸ್ತಾ ಇದೆ. ಇನ್ನು ಎಷ್ಟು ದಿನ ಅಂತ ಇದೆಲ್ಲ ಸಹಿಸ್ಕೋಬೇಕು ಜೆ ಪಿ? ಕೇಸ್ ಮುಗೀತಿದ್ದಂಗೆ ಅವಳನ್ನ ಮನೆಯಿಂದ ಆಚೆ ಹಾಕ್ತೀನಿ. ಕೇಸ್ ಸೋತಿದ್ದೀನಿ, ಜೀವನನಾದ್ರೂ ಉದ್ಧಾರ ಆಗುತ್ತೆ ಅಂತ ಬಂದಿದ್ದಾಳೆ. ಜೀವನ ಪರ್ಯಂತ ಮರಿದೇರೋ ಅಂತ ಏಟ್ ಕೊಡ್ತೀನಿ. ಯಾಕಾದ್ರೂ ಈ ಜೆಪಿನ ಎದುರಾಕೊಂಡ್ಲು ಅಂತ ಪ್ರತಿ ಕ್ಷಣ ಪ್ರತಿ ದಿವಸ ಕೊರ್ಗಿ ಕೊರ್ಗಿ ಸಾಯ್ಬೇಕು. ಹಾಗೆ ಮಾಡ್ತೀನಿ. ನಿಮ್ ಪ್ಲಾನ್ ಏನೋ ಚೆನ್ನಾಗಿದೆ ಜೆ ಪಿ, ಆದ್ರೆ ನಮ್ಮ ಅರ್ಜುನ್ ಅವಳನ್ನ ತುಂಬಾ ಇಷ್ಟಪಡ್ತಾ ಇದ್ದಾನೆ. ಕೇಸ್ ಮುಗಿಯೋ ಅಷ್ಟ್ರಲ್ಲಿ ಅವರಿಬ್ರು ಏನಾದ್ರೂ ಮುಂದಾಗ್ಬಿಟ್ರೆ? ಹಾಗಾಗಲ್ಲ ಅತ್ತೆ. ಹೀಗೆ ಹೇಳ್ತಾನೆ ನೀನು ನಿನ್ ತಂಗಿನ ಈ ಮನೆಗೆ ಕರ್ಕೊಂಡು ಬಂದಿರೋದು. ನಿನ್ನ ಮಾತನ್ನ ಮಾತ್ರ ನಾನು ನಂಬಲ್ಲ. ನನ್ನನ್ನು ನಂಬದೇ ಇದ್ರು ಮಾವನ್ ಮೇಲೆ ನಿಮಗ್ ನಂಬಿಕೆ ಇದೆ ಅಲ್ವಾ ಅತ್ತೆ? ಹೌದು, ಅದನ್ನೇನ್ ಹಾಗೆ ಕೇಳೋದು ನೀನು? ಅವರಿಬ್ರು ಒಂದಾಗ್ಬಾರ್ದು ಅಂತಾನೆ ಅವರಿಬ್ಬರ ಮಧ್ಯೆ ಅನುಮಾನ ಅನ್ನೋ ಕಿಡಿನ ಮಾವ ಹಚ್ಚಿರೋದು. ಆ ಕಿಡಿ ಬೆಂಕಿಯಾಗಿ ಅವಳನ್ನ ಆವರಿಸ್ಕೊಂಡು ಸುಡುತ್ತೆ ಹೊರತು ಅದರಿಂದ ಆಚೆ ಬರಕ್ ಅವಳಿಗಾಗೋದಿಲ್ಲ. ಅವರು ಪ್ರೀತಿಗಿಂತ ನಮ್ಮ ದ್ವೇಷ ದೊಡ್ಡದು ಅತ್ತೆ.
ಯೋಚನೆ ಮಾಡ್ಬೇಡಿ ಅತ್ತೆ. ಕೇಸ್ ಮುಗಿತಿದ್ದ ಹಾಗೆ ಆ ಕಡೆ ಅರ್ಜುನ್, ಈ ಕಡೆ ಭಾರ್ಗವ್ ದೂರ ದೂರ ಆಗ್ತಾರೆ. ನೀವ್ ಅನ್ಕೊಂಡ್ ಹಾಗೆ ವಂದನ ಈ ಮನೆಗ್ ಸೊಸೆ ಆಗ್ತಾಳೆ. ಆ ಅಲ್ಲಿವರೆಗೂ ಸಂಧ್ಯಾ ಜಾಗಕ್ಕೆ ಯಾವಳೊಬ್ಳು ಬೇಕಾಗಿತ್ತು ಅಲ್ವಾ? ವೇಕೆನ್ಸಿ ಫಿಲ್ ಆಯ್ತು ಅನ್ಕೊಳ್ಳಿ. ಯಾಕಮ್ಮ ಭಾರ್ಗವಿ ಇನ್ನೂ ಹೀಗೆ ಕೂತಿದ್ಯಾ? ಹೋಗಿ ಮುಖ ತೊಳ್ಕೊಂಡ್ ಬಾ. ಯಾಕೆ? ಯಾಕಂದ್ರೆ ನಿನ್ನ ಇವತ್ತಷ್ಟೇ ಮನೆ ತುಂಬಿಸ್ಕೊಂಡಿದೀವಿ. ಅಜಯ್, ಏನಜ್ಜಿ ಇದೆಲ್ಲ? ನಾನು ಹೇಳ್ದಾಗೆ ಕೇಳು, ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿಲ್ವಾ? ನಾವ್ ಹೇಳ್ದಾಗ ಕೇಳಮ್ಮ. ನೋಡಿ ಅಜಯ್, ನೀವು ಈ ಮನೇಲಿರು ಅಂತ ಹೇಳಿದ್ರಿ, ನಾನು ಯೋಚನೆ ಮಾಡ್ತೀನಿ ಅಂತ ಹೇಳಿದ್ದೆ. ಆದ್ರೆ ನೀವು ತುಂಬಾನೇ ಮುಂದುವರೆದಿದ್ದೀರಾ. ಇದೆಲ್ಲ ಬೇಕಾಗಿಲ್ಲ. ಹುಚ್ಚುಡ್ಗಿ, ಈ ಶಾಸ್ತ್ರನೆಲ್ಲ ಯಾರಾದ್ರೂ ಬೇಡ ಅಂತಾರ? ನಿಮ್ ಪಾಡಿಗೆ ನೀವು ಮದ್ವೆ ಆಗ್ಬಿಟ್ಟು ಬಂದ್ಬಿಟ್ರಿ, ಹಾಗಂತ ನಾವು ಶಾಸ್ತ್ರ ಸಂಪ್ರದಾಯಗಳನ್ನೆಲ್ಲ ಮರೆಯಕ್ಕಾಗತ್ತಾ? ಹೌದು ಭಾರ್ಗವಿ, ದೊಡ್ಡವರಾಗಿ ಇದನ್ನೆಲ್ಲ ನಾವೇ ಮುಂದೆ ನಿಂತು ಮಾಡ್ಬೇಕಲ್ವಾ? ಈ ಮದ್ವೆನೇ ಒಂದು ದೊಡ್ಡ ಸಂಚು. ಇರೋಕ್ಕೂ ಆಗದೆ ಹೋಗೋಕ್ಕೂ ಆಗದೆ ನಾನು ಎಷ್ಟು ಸಂಕಟ ಪಡ್ತಿದ್ದೀನಿ. ಅಷ್ಟು ಸಾಲದು ಅಂತ ನನಗ್ ಮೋಸ ಮಾಡಿರೋನ್ ಜೊತೆ ಜೀವನ ಮಾಡು ಅಂತ ಹೇಳ್ತಾ ಇದ್ದೀರಾ? ಅವ್ನ ಮುಖ ನೋಡಿದ ತಕ್ಷಣ ನಿನ್ ಸಿಟ್ಟೆಲ್ಲ ಇಳ್ದೋಗುತ್ತೆ ಬಿಡು. ಖಂಡಿತ ಇಲ್ಲ. ನನ್ಗೊಂದ್ ಮುಖ ನೋಡೋಕ್ಕೂ ಇಷ್ಟ ಇಲ್ಲ. ನಮ್ ಹುಡುಗ ತುಂಬಾ ಪಾಪದವನು. ಅವನ್ ಮೇಲೆ ಯಾಕಮ್ಮ ನಿನ್ಗೆ ಇಷ್ಟೊಂದು ಮುನ್ಸು? ಹಾಗಂದವ್ರಿಗೆ ಪಾಪ ಸುತ್ಕೊಳ್ಳುತ್ತಷ್ಟೆ. ಮೊದ್ಲು ನಾನು ಹಾಗೆ ಅನ್ಕೊಂಡಿದ್ದೆ. ಆದ್ರೆ ಅವನವ್ರಪ್ಪನ ಥರನೇ ಥೇಟ್ ಗೋಮುಖ ವ್ಯಾಘ್ರ. ಅವರಪ್ಪನ ಥರನೇ ದುಷ್ಟ ಬುದ್ಧಿ ಅವನು ಅಂತ ನನ್ಗಿವತ್ತು ತಾನೇ ಅರ್ಥ ಆಗಿದೆ. ನಿನಗ್ ಮೋಸ ಮಾಡೋದಾಗಿದ್ರೆ ನಿನ್ನನ್ ಬಿಟ್ಟು ಬರ್ಬೋದಿತ್ತಲ್ಲ ಅವನು. ನನ್ನನ್ನ ಈ ಮನೆಗೆ ಕರ್ಕೊಂಡ್ ಬಂದು ಕೂಡ್ ಹಾಕ್ಬೇಕು ಅನ್ನೋದು ಅಪ್ಪ ಮಗನ್ ಮಾಸ್ಟರ್ ಪ್ಲಾನ್. ಅದು ನಿಮ್ಮಿಬ್ರಿಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ. ನೀನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ ಭಾರ್ಗವಿ. ನಮ್ಮ ಅರ್ಜುನ್ ಅಂತವನಲ್ಲ. ಹೆತ್ತವ್ರಿಗೆ ಹೆಗಡಾನು ಮುದ್ದಂತೆ. ಅಂಥದ್ರಲ್ಲಿ ನೀವ್ ಅವನ್ನ ಎಲ್ಲಿ ಬಿಟ್ಕೊಡ್ತೀರಾ? ಅವನು ನಿನ್ನ ಹಾಗೆ ನೀನ್ ಯಾರು ಅಂತ ಗೊತ್ತಿಲ್ದೇನೆ ಪ್ರೀತಿ ಮಾಡಿದಾನೆ. ಅವನು ದ್ವೇಷ ಪ್ರೀತಿ ಅಂತ ಆಯ್ಕೆ ಬಂದಾಗ ಅವನು ಪ್ರೀತಿನೇ ಆಯ್ಕೆ ಮಾಡ್ಕೊಂಡು ನಿನ್ನನ್ನೇ ಮದುವೆ ಆಗಿ ಬಂದಿದ್ದಾನೆ. ಆದ್ರೆ ನೀನು ಅವನನ್ನ ತಪ್ಪು ತಿಳ್ಕೊಳ್ತಾ ಇದೀಯ ಭಾರ್ಗವಿ. ಅವನಷ್ಟು ಒಳ್ಳೆಯವನಾಗಿದ್ರೆ ನಾನು ಜೆ.ಪಿ. ಮಗ ಅಂತ ಅವನು ಧೈರ್ಯವಾಗಿ ಹೇಳ್ಬೇಕಾಗಿತ್ತು ನನ್ ಮುಂದೆ. ಹಾಗಂತ ಅವ್ನು ಹೇಳಿದ್ದಿದ್ರೆ ಕೋಪದಲ್ಲಿ ಅವನ್ನ ನೀನ್ ಬಿಟ್ಟೋಗ್ತೀಯ ಅನ್ನೋ ಭಯದಲ್ಲಿ ಅವ್ನು ಸುಮ್ನಿರ್ಬೋದಲ್ವಾ? ನಾನ್ ನಿನ್ನ ಹತ್ರ 4 ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡ್ತೀಯಾ? ಆಮೇಲೆ ನಿನಗೆ ಹೇಗೆ ಅನ್ನಿಸ್ತೋ ಹಾಗೆ ಮಾಡು. ನಾನ್ ನಿನ್ನನ್ನ ಒತ್ತಾಯ ಮಾಡಲ್ಲ. ಸರಿ, ಕೇಳಿ. ಇಷ್ಟು ದಿನದ ಅರ್ಜುನ್ ಪ್ರೀತಿಯಲ್ಲಿ ನಿನಗೇನಾದ್ರೂ ತಪ್ಪು ಕಾಣಿಸಿದೀಯಾ? ಅವನ್ ಪ್ರೀತಿ ಸುಳ್ಳು ಅನ್ಸಿದ್ಯಾ? ನಿನ್ನ ಪರಿಚಯ ಆದಾಗ್ಲಿಂದ ಅವನು ಕೆಟ್ಟ ದೃಷ್ಟಿಯಲ್ಲಿ ನಿನ್ನ ನೋಡಿದಾನೆ ಅಂತ ನಿನಗೆ ಯಾವತ್ತಾದ್ರೂ ಅನ್ಸಿದ್ಯಾ? ಅವನ್ನ ಮದ್ವೆ ಆಗಿದ್ಯಾ ಅಂದ್ರೆ ಅವನ ಮೇಲೆ ನಿನಗೆ ಒಂದು ಮಟ್ಟಿಗೆ ಪ್ರೀತಿ ನಂಬಿಕೆ ಇದ್ದೇ ಇದೆ ಅಂತ ಅರ್ಥ. ಇಷ್ಟು ದಿನದಲ್ಲಿ ನಮ್ಮ ಅರ್ಜುನ್ ಒಂದು ಇರುವೆಗಾದ್ರೂ ನೋವು ಮಾಡಿರೋದನ್ನ, ಕೆಡಕು ಬಯಸಿರೋದನ್ನ ನೀನ್ ನೋಡಿದೀಯಾ? ನನ್ ಕೊನೆ ಪ್ರಶ್ನೆ, ನೀನ್ ಈ ಮನೆ ಮುಂದೆ ಬಂದು ನಿಲ್ಲೋವರೆಗೂ ಅರ್ಜುನ್ ಮೇಲೆ ಪ್ರೀತಿ, ಅವನು ಒಳ್ಳೆ ಹುಡುಗ, ಅವನ ಜೊತೆ ಜೀವನ ಮಾಡ್ತೀನಿ ಅನ್ನೋ ನಂಬಿಕೆ ಇತ್ತಲ್ವಾ?
ನೀನು ಅವನನ್ನ ಸಾಮಾನ್ಯ ವ್ಯಕ್ತಿ ಅಂತ ನೋಡಿದಾಗ ಅವನ ಮೇಲೆ ನಿನಗೆ ಪ್ರೀತಿ ಇದೆ. ಆದ್ರೆ ಅವನೀಗ JP ಪಾಟೀಲ್ ಮಗ ಅಂತ ಗೊತ್ತಾದಾಗ ನಿನಗೆ ಅವನ ಮೇಲೆ ಅಸಮಾಧಾನ ಶುರುವಾಗಿದೆ. ಹೌದು ಭಾರ್ಗವಿ, ಭಾವ ಅರ್ಜುನ್ನ ಹೊಗಳಿದ್ರು ಅನ್ನೋದೇ ನಿನ್ ಸಂದೇಹ ಅಲ್ವಾ? ನೀನ್ ಹೇಗ್ ಅರ್ಜುನ್ ಬಗ್ಗೆ ಅಪಾರ್ಥ ಮಾಡ್ಕೊಂಡಿದ್ಯೋ ಹಾಗೆ ಭಾವನೂ ಅಪಾರ್ಥ ಮಾಡ್ಕೊಂಡಿರ್ಬೋದಲ್ವಾ? ಪ್ರತ್ಯಕ್ಷವಾಗಿರೋದನ್ನ ಪ್ರಮಾಣಿಸಿ ನೋಡು, ಪರೀಕ್ಷೆ ಮಾಡು, ಆಗ ನಿನಗೆ ಅರ್ಥ ಆಗತ್ತೆ. ನಿನ್ನೆ ಹೇಳಿದ ಮಾತನ್ನೇ ಇವತ್ತು ಹೇಳ್ತಿದ್ದೀನಿ. ನೀವಿಬ್ರು ಬೇರೆ ಬೇರೆ ಟೀಮ್ ಅಲ್ಲ, ಗಂಡ ಹೆಂಡತಿ ಅನ್ನೋ ನೀವಿಬ್ರು ಒಂದೇ ಟೀಮ್ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಈ ಪರಿಸ್ಥಿತಿಗಳೆಲ್ಲ ತಾತ್ಕಾಲಿಕ, ಆದ್ರೆ ವ್ಯಕ್ತಿಗಳು ಸಂಬಂಧಗಳು ಶಾಶ್ವತ. ಅದರಲ್ಲೂ ಇದು ಗಂಡ ಹೆಂಡತಿ ಬಂಧ. ಇವತ್ತಷ್ಟೇ ನಿನ್ ಗಂಡನ ಜೊತೆ ಹೊಸ ಮನೆಗೆ ಬಂದಿದೀಯ. ಅವನ ಹತ್ರ ಮಾತಾಡಿ ನಿನ್ನ ಮನಸ್ಸಲ್ಲಿರೋ ಸಂದೇಹಗಳನ್ನೆಲ್ಲ ದೂರ ಮಾಡ್ಕೊ. ಭಾರ್ಗವಿ, ಅವನಿಗೊಂದು ಅವಕಾಶ ಕೊಟ್ಟು ನೋಡಮ್ಮ. ಪುಟಿ, ಒಬ್ಬ ವ್ಯಕ್ತಿನ ಗಲಿಗೇರಿಸ್ಬೇಕಾದ್ರೆ ನಿನ್ನ ಕೊನೆ ಆಸೆ ಏನಪ್ಪಾ ಅಂತ ಕೇಳ್ತಾರಲ್ವಾ, ಅಂತ ಸ್ಥಿತಿ ಬಂದಿತ್ತು. ಯಾವುದೇ ವ್ಯಕ್ತಿಗಾದ್ರೂ ಸಂಬಂಧಕ್ಕಾದ್ರೂ ಒಂದು ಅವಕಾಶ ಕೊಟ್ಟು ನೋಡ್ಬೇಕು. ಯಾಕೆ ಈ ಸ್ಥಿತಿ ಬಂತು, ಈ ಪರಿಸ್ಥಿತಿ ಯಾಕೆ ಬಂತು ಅನ್ನೋದನ್ನ ಹೇಳೋಕೆ ಅವಕಾಶ ಕೊಟ್ಟು ಆಮೇಲೆ ತೀರ್ಮಾನ ತಗೋಬೇಕು. ಇದು ನಿನ್ನ ಅರ್ಜುನ್ ಬದುಕಿನ ಹೊಸ ಆರಂಭ. ಆ ಬದುಕಿಗೊಂದು ಅವಕಾಶ ಕೊಟ್ಟು ನೋಡು ಭಾರ್ಗವಿ. ಏನ್ ನಡೀತಾ ಇದೆ? ಒಂದು ಹಗರಣ ಮುಗೀತು ಅಂತಂದ್ರೆ ಮತ್ತೊಂದು ಶುರುವಾಗ್ತಾ ಇದೆ. ಈ ರಾಜಕೀಯದಲ್ಲಿ ರಾವಣ, ಜರಾಸಂಧ, ಕೀಚಕ, ಯಮ ಆಗೋ ತಾಕತ್ತಿರೋದು ನನ್ನೊಬ್ಬನಿಗೇನೆ. ನನ್ನ ಮುಂದೆ ಮಾತಾಡೋದಕ್ಕೆ ಜನ ಹೆದರ್ತಾರೆ. ನನ್ನ ತಂಟೆಗೆ ಬರಬೇಕು ಅಂದ್ರೆ 10 ಸರಿ ಯೋಚನೆ ಮಾಡಬೇಕು. ಆದರೆ ಈ ಭಾರ್ಗವಿ ನನ್ನೊಬ್ಬನೇ ಅಲ್ಲ, ನನ್ನ ಇಡೀ ಕುಟುಂಬನೇ ಟಾರ್ಗೆಟ್ ಮಾಡಿದಾಳೆ. ಎಷ್ಟು ಕೊಬ್ಬು ಅವಳಿಗೆ. ಮೊನ್ನೆ ಆ ಸಂಧ್ಯಾ ಸತ್, ಇನ್ನೇನು ವಿಕ್ಕಿ ಬಚಾವಾದ, ಆ ಭಾರ್ಗವಿ ಕಾಟ ತಪ್ತು ಅನ್ನೋಷ್ಟರಲ್ಲಿ ಮತ್ತೆ ನನ್ನ ಮಗಳ ಜೀವನನ ಹಾಳು ಮಾಡೋಕೆ ಬಂದಿದ್ದಾಳೆ. ಅದು ಅಲ್ಲದೆ JP ಮನೆ ಸೊಸೆಯಾಗಿ ನುಗ್ಗಿ ನನ್ನ ಮಗಳ ಸ್ಥಾನನ ಪಡ್ಕೊಳಕ್ ಹೊರಟಿದ್ದಾಳೆ. ಅಂಥವಳನ್ನ ಸುಮ್ಮನೆ ಬಿಡ್ಬೇಕಾ? ಅಂಥವಳನ್ನ ಸಾಯಿಸದೆ ಸುಮ್ಮನೆ ಬಿಡ್ಬೇಕಾ? ಈ JPನ ಕೇಳಿದ್ರೆ ಕೇಸ್ ಮುಗಿಯೋವರೆಗೂ ಏನು ಆ ಥರದ ನಿರ್ಧಾರ ತಗೊಳ್ಳೋದು ಬೇಡ ಅಂತ ನನ್ನ ಬಾಯಿ ಮುಚ್ಚಿಸ್ತಾನೆ. ಇರೋ ವಿಷಯನ ಮಗಳಿಗೆ ಹೇಳೋಣ ಅಂತಂದರೆ ಅದು ಆಗಲ್ಲ, ನೋಡ್ಕೊಂಡು ಸುಮ್ಮನೆ ಇರೋಕ್ಕೂ ಆಗಲ್ಲ. ಇದರಿಂದ ನನ್ನ ಮಗನಿಗೆ ಹಿಂಸೆ ಆಗ್ತಾ ಇದೆ. ಇದೆಲ್ಲ ಶುರುವಾಗಿದ್ದು ನನ್ನ ಮಗ ಅವನು ಮಾಡಿರೋ ಹೊಲಸನ್ನ ಸ್ವಚ್ಛ ಮಾಡೋ ಕರ್ಮ ನಮಗೆ. ಬೀದಿಲೋಗೋ ಮಾರಿನ ಮೈ ಮೇಲೆ ಎಳ್ಕೊಂಡು ಬಂದು ನಮ್ಮ ಪ್ರಾಣ ತಿನ್ನೋ ಕೆಲಸ ಮಾಡ್ತಿದ್ದಾನೆ. ಏನ್ ಡ್ಯಾಡ್, ನನ್ನನ್ನು ಕರೀದೆ ಪಾರ್ಟಿ ಶುರು ಹಚ್ಕೊಂಡ್ಬಿಟ್ಟಿದ್ದೀರಾ? ಕರೆದಿದ್ರೆ ಜಾಯ್ನ್ ಆಗ್ತಾ ಇರ್ಲಿಲ್ವಾ? ಇರ್ಲಿ ಬಿಡಿ, ಈಗಲೂ ಜಾಯ್ನ್ ಆಗ್ತೀನಿ. ಯಾಕೆ ಡ್ಯಾಡ್ ಒಂಥರ ಇದ್ದೀರಾ? ಯಾಕೆ ಡ್ಯಾಡ್ ಒಂಥರ ಇದ್ದೀರಾ?
ಇನ್ನು ಆ ಸಂಧ್ಯಾ ಬಗ್ಗೆ, ಆ ಭಾರ್ಗವಿ ಬಗ್ಗೆ, ಆ ಕಿತ್ತೋಗಿರೋ ಕೇಸ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ? ಅದೆಲ್ಲ ಮುಗ್ದೋಗಿರೋ ಕತೆ ಡ್ಯಾಡ್. ಬಿಟ್ಟಾಕಿ ಅದನ್ನ, ಚಿಲ್ ಮಾಡಿ ನೀವು. ಡ್ಯಾಡ್, ಕೂತ್ ತಿಂದ್ರು ಖಾಲಿ ಆಗದೆ ಇರೋಷ್ಟು ಆಸ್ತಿ ಮಾಡಿದೀರಾ. ಜನ ನಿಮ್ ಹೆಸರು ಕೇಳಿದ್ರೆ ನಡುಗಬೇಕು, ಅಷ್ಟೊಂದು ಅವ ಇಟ್ಟಿದ್ದೀರಾ. ಇನ್ನೇನ್ ಬೇಕು ಡ್ಯಾಡ್? ಡ್ಯಾಡ್, ಎಲ್ಲ ಇದ್ದು ಏನು ಅನ್ಭವಿಸ್ದೇ ಇರೋಂಗೆ ಮುಟ್ಟಾಳ ಅಂತಾರೆ. ಲೈಫ್ ನ ಎಂಜಾಯ್ ಮಾಡ್ಬೇಕು ಡ್ಯಾಡ್, ಚಿಲ್ ಆಗಿರ್ಬೇಕು. ಚಿಲ್ ಮಾಡಿ ನೀವು. ಕಮಾನ್, ಚಿಯರ್ಸ್ ಚಿಯರ್ಸ್ ಮಾಡಿ. ಈ ಎಲ್ಲ ಅವಾಂತರ ಆಗಿರೋದೇ ನಿನ್ನಿಂದ. ಚಿಲ್ಲಂತೆ ಚಿಲ್ಲು. ನನ್ನ ಕಣ್ಣು ಮುಂದೆ ಕಾಣಿಸ್ಕೊಂಡ್ರೆ ಮಗನೇ ನಿನಗೆ ಮೂಟೆ ಕಟ್ಟಿ ಬಿಸಾಕ್ಬಿಡ್ತೀನಿ. ಹಾ, ಇದ್ಯಾಕೆ ಮೈ ಬಂದವ್ರ ತರ ಆಡ್ತಿದ್ದಾರೆ? ಸಂಧ್ಯಾನೇ ಬಂದ್ಬಿಟ್ಲಾ ಹೇಗೆ? ಛೇ ಅವಳಿಗಷ್ಟು ಸೀನೆಲ್ಲ ಇಲ್ಲ. ಬಂದ್ರೆ ಆ ಭಾರ್ಗವಿನೇ ಬರಬೇಕು.